ಏನ್ ಕಣ ಸೀಪೆ ಹಣ್ಣನ್ ಮರತಾವ ನಿಂತಿದ್ರ ಸೀಪೆ ಎಣ್ಣೆ ಇಲ್ಲ. ಲೋ ಭಾಸ್ಕರ, ಸೀಬೆ ಹಣ್ಣು ಒಂದೇ ಉಪಯೋಗ ಅಲ್ಲ ಕಣೋ, ಸೀಬೆ ಎಲೆಯಿಂದನೂ ಉಪಯೋಗ ಐತೆ. ಇದು ಇದೆಯಲ್ಲ ಸೀಬೆ ಎಲೆಯ ಮಧುಮೇಹಕ್ಕೆ ತುಂಬಾ ಒಳ್ಳೇದು ಕಣೋ. ಇದನ್ನ ನೈಸರ್ಗಿಕ ಇನ್ಸುಲಿನ್ ಅಂತೀವಿ. ಸೊ ಇದು ಇನ್ಸುಲಿನ್ ಏನ್ ಮಾಡುತ್ತೆ, ಶುಗರ್ ಅವನ್ನ ಕಡಿಮೆ ಮಾಡಿ ಮಧುಮೇಹನ ನಿಲ್ ಮಾಡುತ್ತೆ. ಹಂಗೆ ಈ ಚಿಗ್ರೆಲೆ ತಿನ್ನೋದ್ರಿಂದ ಇದ್ರ ಎಲೆ ಕಷಾಯ ಕುಡೋದ್ರಿಂದ ಮಧುಮೇಹ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನೋ ಗೊತ್ತೇನೆಯಾ, ಅತಿ ಸಾರವಾಗಿ ಬೇದಿ ಆಗಿರುತ್ತೆ ಅಂತವ್ರಿಗೆ ಈ ಚಿಗ್ರೆಲೆ ಇದೆಯಲ್ಲ ಇದು ಅಂತ ಕಷಾಯ ಮಾಡಿ ಕುಡಿಯೋದ್ರಿಂದ ಬೇದಿ ನಿಲ್ಲುತ್ತೆ. ಮತ್ತಿನ್ನೊಂದೇನಪ್ಪ ಅಂದ್ರೆ ತಲೆಯಲ್ಲೆಲ್ಲ ಒಟ್ಟಿರುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಈ ಎಲೆಯನ್ನ ಚಿಗ್ರನ್ನ ಚೆನ್ನಾಗಿ ಬಿಸಿನೀರಲ್ಲಿ ಕೂಸ್ಬಿಟ್ಟು ಅದ್ರಲ್ಲಿ ಸ್ನಾನ ಮಾಡೋದ್ರಿಂದ, ತಲೆ ತೊಳ್ಕೊಳ್ಳೋದ್ರಿಂದ ಕೂದಲು ಕೂಡ ಸೊಂಪಾಗಿ ಬೆಳೀತದೆ. ಮತ್ತೆ ತಲೆಯಲ್ಲಿರುವಂತ ಕೆಡ್ತ ಎಲ್ಲ ಕಡಿಮೆ ಆಗುತ್ತೆ. ಮತ್ತೆ ಬಾಯಿ ದುರ್ವಾಸನೆ ಇರುತ್ತೆ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಚಿಗ್ರೆಯನ್ನ ಜಗ್ಗಿಬೇಕು. ಮತ್ತೆ ಅಲ್ಲಿರುತ್ತೆ ಹೊಸಡು ನೋವೆಲ್ಲ ಇರುತ್ತೆ ಅಂತವ್ರೆಲ್ಲ ಈ ತರ ಜಿಗ್ದಾಗ ನೋವು ಕಡಿಮೆ ಆಗುತ್ತೆ. ಮತ್ತಿರೋದ್ ಏನ್ ಗೊತ್ತೇನೆ, ಇದೊಂಥರ ಸೌಂದರ್ಯ ವರ್ಧಕರ. ಇದ್ರ ಪೇಸ್ಟ್ ಮಾಡಿ, ಇದ್ರ ಚಿಗ್ರೆಲ್ಲ ಪೇಸ್ಟ್ ಮಾಡಿ ಮುಖಕ್ಕೆ ಹಂಚ್ಕೊಳ್ಳೋದ್ರಿಂದ ಮುಖದಲ್ಲಿ ಇರುತ್ತಲ್ಲ ಪಿಂಪಲ್ಸ್ ಅದೆಲ್ಲ ಕಡಿಮೆ ಆಗುತ್ತೆ. ನೋಡ್ದಾ, ಬರೀ ಹಣ್ಣಿಂದೇ ಉಪಯೋಗ ಇಲ್ಲ ಕಣೋ, ಸೀಬೆ ಎಲೆಯಿಂದನೂ ಉಪಯೋಗ ಐತೆ.